ದಿನಾಂಕ 13/3/2025 ಗುರುವಾರದಂದು ಸಿದ್ಧಗಂಗಾ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಸಕಲೇಶಪುರ ನಗರದ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಸಾಗರ್ ಜಾನೇಕೆರೆಯವರ ಈ ತಂಡದ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಪೂಜ್ಯದ ಹಿರಿಯ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಬೆಳಿಗ್ಗೆ 7 ಗಂಟೆಗೆ ಶ್ರೀಮಠವನ್ನು ಬಿಟ್ಟು 10:30 ಕರೆಕ್ಟಾಗಿ ಸಕಲೇಶಪುರಕ್ಕೆ ಶ್ರೀ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡುವುದರ ಮುಖಾಂತರ ಪ್ರವೇಶ ಮಾಡ್ತಕ್ಕಂಥದ್ದು. ಅದನಂತರದಲ್ಲಿ ಇಲ್ಲಿ ಬಸವೇಶ್ವರ ಪ್ರತಿಮೆಗೂ ಕೂಡ ಮಾಲಾರ್ಪಣೆಯನ್ನು ಮಾಡಿ 10:30, 10:40 ಈ ಒಂದು ಗುರುವೇಗೌಡ ಕಲ್ಯಾಣ ಮಂಟಪದ ಪ್ರವೇಶವನ್ನು ಮಾಡ್ತಕ್ಕಂಥದ್ದು. ತದನಂತರದಲ್ಲಿ ಇಲ್ಲಿ ಕಾರ್ಯಕ್ರಮ ಎಲ್ಲ ಉದ್ಘಾಟನೆ ಕಾರ್ಯಕ್ರಮ ಇರ್ಬೋದು, ದಾಸೋಹ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನೂ ಕೂಡ ನಾಳೆ ಯಥಾವತ್ತಾಗಿ ನಡೀತಾ ಇರ್ತಕ್ಕಂಥದ್ದು. ಪರಮ ಪೂಜ್ಯರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಭಕ್ತ ಮಹಾಶಯರು ಸಕಾಲಕ್ಕೆ ಸರಿಯಾಗಿ ಬಂದು ಬಸವೇಶ್ವರ ಪುತ್ಥಳಿ ಇರ್ಬೋದು, ಕೆಂಪೇಗೌಡರ ಪುತ್ಥಳಿ ಇರ್ಬೋದು, ಎಲ್ಲ ಕಡೆ ಭಾಗವಹಿಸುವ ಮುಖಾಂತರ, ಅದೇ ರೀತಿ ಇಲ್ಲಿ ದಾಸೋಹ ಕಾರ್ಯಕ್ರಮದ ಉದ್ಘಾಟನೆಗೆ ಭಾಗವಹಿಸುವ ಮುಖಾಂತರ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಆಗಬೇಕು. ಜೊತೆಗೆ ಈ ಒಂದು ಏನು ಸ್ವಾಮೀಜಿಯವರ ಬರೋದ್ರಿಂದ ಅವರ ದರ್ಶನ ಭಾಗ್ಯವನ್ನು ಪಡ್ಕೊಂಡು ಆ ಪುಣ್ಯವನ್ನು ಕೂಡ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಅದೇ ರೀತಿ ಪೂಜ್ಯರು ಏನು ಈ ಭಾಗಕ್ಕೆ ದಯಮಾಡಿಸ್ತಾ ಇದ್ದಾರೆ, ಎಲ್ಲ ಪುಣ್ಯ ವಿಶೇಷ ಅಂತ ಹೇಳುತ್ತೆ. ಈ ದಿನ ಮಳೆ ಬಂದು ಈ ಭಾಗದ ಎಲ್ಲ ಏನು ಸೆಕೆಯನ್ನು ತಣಿಸುವಂಥ ಕೆಲಸವನ್ನು ಮಳೆರಾಯನೂ ಕೂಡ ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಏನು ಸಿದ್ಧಗಂಗಾ ಮಠದ ಭಕ್ತರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮುಖಾಂತರ ಕೋರ್ತೇವೆ. ಸಮಯಕ್ಕೆ ಸರಿಯಾಗಿ ಕೆಂಪೇಗೌಡರ ಪ್ರತಿಮೆ ಹತ್ರ 10 ಗಂಟೆಗೆ ಅಲ್ಲಿ ಮಾಲಾರ್ಪಣೆಯನ್ನು ಮಾಡುವಂಥ ಕಾರ್ಯವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಆ ಸಮಯಕ್ಕೆ ಸರಿಯಾಗಿ ಸಿದ್ಧಗಂಗಾ ಪರಮ ಪೂಜ್ಯರು ಆ ಪ್ರತಿಮೆ ಹತ್ರ ಬರ್ತಕ್ಕಂಥದ್ದು. ಆ ಸಮಯದಲ್ಲಿ ಆ ಸಮಾಜದವರು ಜೊತೆಗೆ ಎಲ್ಲ ಶ್ರೀಮಠದ ಭಕ್ತರು ಅಲ್ಲಿ ಇರ್ತಕ್ಕಂಥದ್ದು. ಅದನಂತರದಲ್ಲಿ 10:30 ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಆ ಸಮಯಕ್ಕೂ ಕೂಡ ಎಲ್ಲ ಭಕ್ತಾದಿಗಳು ಅಲ್ಲೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರದಲ್ಲಿ ಗುರುವೇಗೌಡ ಕಲ್ಯಾಣ ಮಂಟಪಕ್ಕೆ ಪ್ರವೇಶವನ್ನು ಪಡ್ತಕ್ಕಂಥದ್ದು.